ಇನ್ನು ಉದ್ಯೋಗ ಖಾತರಿ ಯೋಜನೆ ಬಡವರ ಬದುಕಿಗೆ ಆಸರೆ ಆಗಿರುವಂತಹ ಯೋಜನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಯೋಜನೆ ರದ್ದು ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಕಾಂಗ್ರೆಸ್ ಕೆಂಡ ಕಾರ್ತಾ ಇದೆ. ಇದೇ ವಿಪಕ್ಷ ಹಾಗೂ ಬಿಜೆಪಿ ನಡುವೆ ಮಹಾಯುದ್ಧಕ್ಕೆ ಕಾರಣವಾಗಿದೆ. ಸಂಸತ್ ಎದುರೇ ವಿಪಕ್ಷ ಕಿಚ್ಚು, ಕೇಂದ್ರ ಸರ್ಕಾರದ ವಿರುದ್ಧ ರೊಚ್ಚು. ಮಹಾತ್ಮ ಗಾಂಧಿ ಫೋಟೋ ಹಿಡಿದು ಘೋಷಣೆ, ನರೇಗಾ ಯೋಜನೆ ಬದಲಾಯಿಸಲು ಮುಂದಾಗಿರೋ ಮೋದಿ ಸರ್ಕಾರದ ವಿರುದ್ಧ ಇಂಡಿಯಾ ಒಕ್ಕೂಟದ ಆಕ್ರೋಶದ ಜ್ವಾಲೆ ಇದು. ಮನ್ರೇಗಾ ಹೆಸರು ಬದಲಾಯಿಸಿದ್ದಕ್ಕೆ ಇಂಡಿಯಾ ಆಕ್ರೋಶ. ಗಾಂಧೀಜಿ ಹೆಸರು ಕೈ ಬಿಡ್ತಾ ಇರೋದಕ್ಕೆ ಕೇಂದ್ರದ ವಿರುದ್ಧ ಕಿಡಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ಮಹಾಯುದ್ಧ. ಬಡವರ ಬೆನ್ನೆಲುಬು, ಗ್ರಾಮೀಣ ಜನರ ಆರ್ಥಿಕ ಸಂಜೀವಿನಿ ಉದ್ಯೋಗ ಖಾತ್ರಿ ಯೋಜನೆ ಅರ್ಥಾತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಗ್ರಾಮೀಣ ಜನರಿಗೆ ವರ್ಷದಲ್ಲಿ 100 ದಿನ ಯೋಜನೆಯಿಂದ ಉದ್ಯೋಗ ಸಿಗ್ತಿತ್ತು. 2005ರಲ್ಲಿ ಯುಪಿಎ ಸರ್ಕಾರ ಮನ್ರೇಗಾ ಯೋಜನೆ ಜಾರಿಗೆ ತಂದಿತ್ತು. ಆದ್ರೀಗ ಮನ್ರೇಗಾ ಯೋಜನೆಯ ಹೆಸರು ಕೆಲ ಅಂಶಗಳನ್ನ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬದಲಾಯಿಸೋಕೆ ಮುಂದಾಗಿದೆ. ಲೋಕಸಭೆಯಲ್ಲಿ ವಿಕಸಿತ್ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವ್ ಮಿಷನ್ ಹೆಸರಿನಲ್ಲಿ ಮಸೂದೆಯನ್ನ ಮಂಡಿಸಿದೆ. ಇದನ್ನೇ ಚಿಕ್ಕದಾಗಿ ವಿಕಸಿತ್ ಭಾರತ್ ಜಿ ರಾಮ್ ಜಿ ಅಂತ ಹೆಸರಿಸಲಾಗಿದೆ. ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿದ್ದ ಯೋಜನೆಯನ್ನ ಬದಲು ಮಾಡ್ತಾ ಇರೋದಕ್ಕೆ ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕರು ಕೆಂಡ ಕಾರಿದ್ದಾರೆ. ಮಹಾತ್ಮ ಗಾಂಧೀಜಿ ಫೋಟೋ ಹಿಡಿದು ಸಂಸತ್ ಎದುರು ಪ್ರತಿಭಟಿಸಿದ್ರು. ಮನ್ರೇಗಾ ರದ್ದು ಮಾಡಲು ಕೇಂದ್ರ ನಿಶ್ಚಯಿಸಿದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ರೋಷಾಗ್ನಿ. ಮೋದಿಯವರು 2 ವಿಷಯಗಳನ್ನ ಇಷ್ಟಪಡೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಮತ್ತು ಬಡವರು ಪಡೆಯುವ ಹಕ್ಕುಗಳು ಇಷ್ಟವಾಗೋದಿಲ್ಲ. ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ದೃಷ್ಟಿಕೋನದ ಜೀವಂತ ಸಾಕಾರವೇ ಮನ್ರೇಗಾ. ಇದು ಲಕ್ಷಾಂತರ ಗ್ರಾಮೀಣ ಭಾರತೀಯರಿಗೆ ಜೀವನಾಡಿಯಾಗಿದೆ ಮತ್ತು ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ನಿರ್ಣಾಯಕ ಆರ್ಥಿಕ ಸುರಕ್ಷತಾ ಜಾಲವಾಗಿದೆ ಎಂದು ಸಾಬೀತಾಗಿದೆ. ಆದರೂ ಈ ಯೋಜನೆಯು ಪ್ರಧಾನಿ ಮೋದಿ ಅವರನ್ನ ಯಾವಾಗಲೂ ಅಸ್ಥಿರಗೊಳಿಸಿದೆ. ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರವು ಅದನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸಿದೆ. ಅಲ್ಲದೆ ಮನ್ರೇಗಾ ಯೋಜನೆ ಸಂಪೂರ್ಣವಾಗಿ ರದ್ದು ಮಾಡಲು ದೃಢ ನಿಶ್ಚಯ ಮಾಡಿದ್ದಾರೆ. ಈ ಹೊಸ ಮಸೂದೆಯು ಮಹಾತ್ಮ ಗಾಂಧಿಯವರ ಆದರ್ಶಗಳಿಗೆ ಅವಮಾನವಾಗಿದೆ. ನಿರುದ್ಯೋಗದ ಮೂಲಕ ಯುವಕರ ಭವಿಷ್ಯ ನಾಶ ಮಾಡಿದ ನಂತರ ಮೋದಿ ಸರ್ಕಾರವು ಬಡ ಗ್ರಾಮೀಣ ಕುಟುಂಬಗಳ ಸುರಕ್ಷಿತ ಜೀವನೋಪಾಯವನ್ನ ಟಾರ್ಗೆಟ್ ಮಾಡಿದೆ. ಮನ್ರೇಗಾ ರದ್ದತಿಗೆ ಪ್ಲಾನ್ ಎಂದು ಪ್ರಿಯಾಂಕಾ ಗಾಂಧಿ ಕಿಡಿ. ಮನ್ರೇಗಾ ಯೋಜನೆ ಹೆಸರು ಬದಲಾಯಿಸ್ತಾ ಇರೋ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ಆಕ್ರೋಶ ಹೊರಹಾಕಿದ್ರು. ಹೆಸರು ಬದಲಾಯಿಸೋ ನೆಪದಲ್ಲಿ ಯೋಜನೆಯನ್ನೇ ರದ್ದುಗೊಳಿಸೋಕು ಪ್ಲಾನ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. नाम बदलने का बहाना है, सच्चाई ये है कि ये पूरी योजना खत्म करना चाहते हैं. जो अधिकार दिया था, कानूनी अधिकार रोजगार का, उसको खत्म करना चाहते हैं. और ये गरीब से गरीब जनता के लिए योजना है. कहीं भी आप जाएंगे तो सबसे गरीब मजदूर मनरेगा का मजदूर है और उसकी कोई इन्होंने बिल्कुल इसके बारे में ये सोचना नहीं चाह रहे हैं कि कितनी आपत्ति होगी इसके हटाने से. इस योजना को खत्म करना चाहते हैं. इसलिए महात्मा गांधी जी राष्ट्रपिता है. ಇನ್ನು ಮನ್ರೇಗಾ ಯೋಜನೆ ಹೆಸರು ಬದಲಾಯಿಸಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಂತ ಶಿರೋಮಣಿ ಅಕಾಲಿ ದಳದ ಸಂಸದೆ ಹರ್ಸಿಮ್ರತ್ ಕೌರ್ ಆಕ್ರೋಶ ಹೊರಹಾಕಿದ್ರು. और दुख की बात यह है कि इस नए कानून में सीधे से मनरेगा के आप हक गरीब का आप खो के आप गरीब के पेट में लात मार रहे हैं और भगवान राम के नाम के पीछे आप छिप रहे हैं. जो गरीब का अधिकार होता है 100 दिनों की मजदूरी, वो उससे खोई जा रही है क्योंकि जो 90% पैसे यहाँ से आते हैं उसको अब 60% कर दिया गया है. ಮಹಾತ್ಮ ಗಾಂಧೀಜಿ ಕನಸು ಈಡೇರ್ತಿದೆ ಎಂದ ಕಂಗನಾ. ವಿಪಕ್ಷಗಳ ಆರೋಪಕ್ಕೆ ಬಿಜೆಪಿ ಸಂಸದೆ ಕಂಗನಾ ತಿರುಗೇಟನ್ನ ನೀಡಿದ್ರು. ಮಹಾತ್ಮ ಗಾಂಧೀಜಿ ಅವರಿಗೆ ಅಪಮಾನ ಮಾಡಲಾಗ್ತಾ ಇಲ್ಲ ಅಂತ ಟಾಂಗ್ ಕೊಟ್ರು. How is it an insult from Mahatma Gandhi जी? महात्मा जी जो है श्री राम को लेकर जो है रघुपति राघव राजा राम को लेकर उन्होंने एक नेशनल एंथम बनाया था जिससे उन्होंने पूरे देश को जो है संगठित किया था. तो how is it an insult for महात्मा गांधी जी? उन्हीं के सपने को पूरा करके जो है इसे राम का नाम दिया जा रहा है. धन्यवाद. ಅಷ್ಟಕ್ಕೂ ಸಂಸತ್ತಿನಲ್ಲಿ ಮಂಡನೆಯಾದ ಹೊಸ ಮಸೂದೆಯಲ್ಲಿ ಏನಿದೆ, ಹಳೆ ಯೋಜನೆಗಿಂತ ಹೇಗೆ ಚೇಂಜ್ ಇದೆ ಅನ್ನೋದನ್ನ ನೋಡೋದಾದ್ರೆ
ಸದ್ಯ ಇರುವ ಮನ್ರೇಗಾ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ವರ್ಷಕ್ಕೆ 100 ದಿನಗಳ ಕಾಲ ಉದ್ಯೋಗ ಖಾತ್ರಿಯನ್ನ ಒದಗಿಸ್ತಾ ಇತ್ತು. ಹೊಸ ಮಸೂದೆಯಡಿ 100 ರಿಂದ 125 ದಿನಗಳಿಗೆ ವಿಸ್ತರಿಸುವ ಪ್ರಸ್ತಾಪ ಇದೆ. ಇನ್ನು ಪ್ರಸ್ತುತ ಕೇಂದ್ರ ಸರ್ಕಾರವೇ ಕಾರ್ಮಿಕರ ವೇತನದ 100% ಭರಿಸ್ತಾ ಇದೆ. ಆದ್ರೀಗ ಪ್ರಸ್ತಾವಿತ ಮಸೂದೆಯಲ್ಲಿ 60% ಕೇಂದ್ರ ಸರ್ಕಾರ ಮತ್ತು 40% ರಾಜ್ಯಗಳು ಭರಿಸಬೇಕು ಅಂತ ಇದೆ. ಇದರ ಜೊತೆಗೆ ಸದ್ಯ ಕೂಲಿಯನ್ನ ಕೆಲಸ ಮುಗಿದ ನಂತರ ಒಂದು ನಿಗದಿತ ದಿನಕ್ಕೆ ಕೊಡ್ಲಾಗ್ತಾ ಇತ್ತು. ಆದ್ರೆ ಹೊಸ ಮಸೂದೆಯಲ್ಲಿ ಕೆಲಸ ಪೂರ್ಣಗೊಂಡ ಬಳಿಕ 1 ಅಥವಾ 2 ವಾರಗಳ ಒಳಗಾಗಿ ವೇತನ ಪಾವತಿ ಮಾಡಬೇಕು ಅನ್ನೋದಿದೆ. ಇಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕೆಂಡವಾದ್ರು. ಮನ್ರೇಗಾ ಯೋಜನೆ ರಹಸ್ಯವಾಗಿ ರದ್ದುಗೊಳಿಸೋದಕ್ಕೆ ಹುನ್ನಾರ ಅಂತ ಗರ್ಜಿಸಿದ್ರು. ಮನ್ರೇಗಾ ಯೋಜನೆಯನ್ನ ರಹಸ್ಯವಾಗಿ ರದ್ದುಗೊಳಿಸಲಾಗುತ್ತಿದೆ. ಮೋದಿ ಸರ್ಕಾರ ನರೇಗಾ ಹೊರಕವಚ ಉಳಿಸಿಕೊಳ್ಳಬಹುದು, ಆದರೆ ಯೋಜನೆಯ ಬೆನ್ನೆಲುಬನ್ನ ಕಾನೂನುಬದ್ಧ ಜಾರಿಗೊಳಿಸಬಹುದಾದ ಕೆಲಸ ಮಾಡುವ ಹಕ್ಕನ್ನ ಕಿತ್ತು ಹಾಕಿದೆ. ಗ್ರಾಮೀಣ ಜೀವನೋಪಾಯ ಮತ್ತು ಒಕ್ಕೂಟದ ಮೇಲಿನ ದಾಳಿಯಾಗಿದೆ. ಅದನ್ನ ತೀವ್ರವಾಗಿ ವಿರೋಧಿಸಬೇಕು. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮನ್ರೇಗಾ ನೇಮ್ ಚೇಂಜ್ ಕದನ ತಾರಕಕ್ಕೇರಿದೆ. ಇದರ ನಡುವೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ನಾಳೆ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ನೀಡಿದೆ. ಇನ್ನು ಮನ್ರೇಗಾ ಮಹಾಯುದ್ಧ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.